Hi everyone. Macbeth, Three Witches, Summary in Kannada. Macbeth by William Shakespeare, a greatest drama. Here a short summary in Kannada. ಮ್ಯಾಕ್ಬೆತ್ನ ನಾಟಕದ ತ್ರೀ ವಿಚಸ್ ಮಂತ್ರಗತ್ತೆಯರು ಈ ಒಂದು ನಾಟಕದ ಸಾರಾಂಶವನ್ನು ಇಲ್ಲಿ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಿದ್ದೇನೆ. ಮ್ಯಾಕ್ಬೆತ್ ಡ್ರಾಮಾದಲ್ಲಿ ಮ್ಯಾಕ್ಬೆತ್ಗೆ 3 ಮಾಂತ್ರಗತ್ತೆಯರು ರಾಕ್ಷಸಿಯರು ಅಂತಲೇ ಹೇಳ್ಬೋದು. ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ಮ್ಯಾಕ್ಬೆತ್ ಒಬ್ಬ ನಿಷ್ಠಾವಂತ ಸೈನಿಕಾಧಿಕಾರಿಯಾಗಿರ್ತಾನೆ, ಸೈನ್ಯಾಧಿಕಾರಿ, ಒಬ್ಬ ಸೇನೆಯ ದಂಡನಾಯಕನಾಗಿರ್ತಾನೆ. ಆತನ ಮನಸ್ಸಿನಲ್ಲಿ ರಾಜನಾಗುವಂತಹ ಒಂದು ಭವಿಷ್ಯಗಳನ್ನು ನುಡಿದು ಆ ಮ್ಯಾಕ್ಬೆತ್ನ ಒಂದು ಆಸೆಯನ್ನು ಹೆಚ್ಚಿಸಿ ಮ್ಯಾಕ್ಬೆತ್ನನ್ನು ಒಬ್ಬ ನಿಷ್ಠಾವಂತ ಸೈನ್ಯಾಧಿಕಾರಿಯಿಂದ ರಾಜನಾಗುವಂಥ ಆಸೆಯನ್ನು ಹುಟ್ಟಿಸಿ ಆತನನ್ನು ಒಬ್ಬ ಕೊಲೆಗಾರನನ್ನಾಗಿ ಮಾಡುವಂತಹ ಒಂದು ಮೇಜರ್ ರೋಲನ್ನು ಈ 3 ಜನ ವಿಚಸ್ ಅಂತ ಕರಿತೀವಿ, ಆ ಮಂತ್ರಗತ್ತೆಯರು ಈ ಮ್ಯಾಕ್ಬೆತ್ ನಾಟಕದಲ್ಲಿ ಮಾಡ್ತಾರೆ. ಈ ಮ್ಯಾಕ್ಬೆತ್ ನಾಟಕ ಅಂತಕ್ಕಂಥದ್ದು ಆ 3 ವಿಚಸ್ ಹೇಳ್ತಕ್ಕಂತಹ ಪ್ರಾಫಸೀಸ್, ಅಂದರೆ ಅವರ ಭವಿಷ್ಯದ ತುಣುಕುಗಳೇನಿದೆ ಅವುಗಳ ಮೇಲೆಯೇ ಈ ನಾಟಕ ನಡೀತಾ ಹೋಗುತ್ತೆ. ಈ 3 ವಿಚಸ್ ಮ್ಯಾಕ್ಬೆತ್ಗೆ 5 ಪ್ರಾಫಸೀಸನ್ನು ಹೇಳ್ತವೆ, 5 ಭವಿಷ್ಯದ ನುಡಿಗಳನ್ನು ಹೇಳ್ತವೆ. ಮೊದಲನೇದಾಗಿ ಮ್ಯಾಕ್ಬೆತ್ ವಿಲ್ ಬಿಕಮ್ ಥೇನ್ ಆಫ್ ಕೌಡಾರ್ ಆ್ಯಂಡ್ ಇವೆನ್ಚುಲಿ ಕಿಂಗ್ ಆಫ್ ಸ್ಕಾಟ್ಲ್ಯಾಂಡ್. ಅಂದರೆ ಮ್ಯಾಕ್ಬೆತ್ಗೆ ಅವನು ಕೌಡಾರ್ನ ಕಿಂಗ್ ಆಗ್ತಾನೆ ಮತ್ತು ಸ್ಕಾಟ್ಲ್ಯಾಂಡ್ನ ಕಿಂಗ್ ಆಗ್ತಾನೆ ಅಂತ ಹೇಳ್ತಾರೆ. ಮ್ಯಾಕ್ಬೆತ್ನ ಒಬ್ಬ ಸ್ನೇಹಿತನಾಗಿರ್ತಕ್ಕಂಥ ಬನ್ಕೋಸ್ ಚಿಲ್ಡ್ರನ್ಸ್ ಆ ರಾಜರಾಗ್ತಾರೆ ಅಂತಕ್ಕಂಥ ಭವಿಷ್ಯವನ್ನು ನುಡಿತಾರೆ. ಅದರ ಜೊತೆಗೆ ಮ್ಯಾಕ್ಬೆತ್ ಶುಡ್ ಬಿವೇರ್ ಆಫ್ ಮ್ಯಾಕ್ಡಫ್ನ ಬಗ್ಗೆ ಆತ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಮ್ಯಾಕ್ಬೆತ್ ಕೆನಾಟ್ ಬಿ ಹಾರ್ಮ್ಡ್ ಬೈ ಎನಿ ಒನ್ ಆಫ್ ವುಮೆನ್ ಬಾರ್ನ್. ಹೆಣ್ಣಿಗೆ ಜನನ ನೀಡಿರ್ತಕ್ಕಂಥ, ಹೆಣ್ಣಿಂದ ಜನನವನ್ನು ಪಡೆದಿರತಕ್ಕಂತಹ ಯಾರೊಬ್ಬರೂ ಸಹ ಮ್ಯಾಕ್ಬೆತ್ನನ್ನು ಏನು ಮಾಡೋಕ್ಕೂ ಆಗೋದಿಲ್ಲ ಅಂತಕ್ಕಂತಹ ಒಂದು ಭವಿಷ್ಯವನ್ನು ನುಡಿತಾರೆ. ಕೊನೆಯದಾಗಿ ಮ್ಯಾಕ್ಬೆತ್ ಕೆನಾಟ್ ಬಿ ಬೀಟನ್ ಅಂಟಿಲ್ ಗ್ರೇಟ್ ಬೆರ್ನಾಮ್ ವುಡ್ ಟು ಹೈ ಡನ್ಶೇನ್ ಶೆಲ್ ಕಮ್. ಮ್ಯಾಕ್ಬೆತ್ತನ್ನು ಯಾರು ಸೋಲಿಸಬಹುದು ಅಂದರೆ ಆ ಗ್ರೇಟ್ ಬರ್ನಾಮ್ ಅಂತಕ್ಕಂಥದ್ದು ಒಂದು ಕಾಡಾಗಿರುತ್ತೆ. ಆ ಕಾಡು ಡನ್ಶೈನ್ ಶೆಲ್ಗೆ ಬರ್ತಕ್ಕಂಥದ್ದು. ಡನ್ಶೈನ್ ಶೆಲ್ ಅಂದರೆ ಅದೊಂದು ಬೆಟ್ಟವಾಗಿರುತ್ತೆ. ಆ ಕಾಡು ಬೆಟ್ಟವನ್ನು ಹತ್ತಿದಾಗ ಮಾತ್ರನೇ ಆತನಿಗೆ ಅಪಾಯ ಅಂತಕ್ಕಂತಹ 5 ಭವಿಷ್ಯಗಳನ್ನು ಮ್ಯಾಕ್ಬೆತ್ಗೆ ಹೇಳ್ತಾರೆ. ಈ 5 ಭವಿಷ್ಯಗಳನ್ನು ನಂಬತಕ್ಕಂತಹ ಮ್ಯಾಕ್ಬೆತ್ ತಾನು ರಾಜನಾಗಬೇಕು ಅಂತಕ್ಕಂತಹ ಆಸೆಯನ್ನು ಆ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಒಬ್ಬ ಕೊಲೆಗಾರನಾಗ್ತಾನೆ, ತನ್ನ ಅವನತಿಯನ್ನು ತಾನೇ ತಂದುಕೊಳ್ತಾನೆ. ಈ ಒಂದು 3 ವಿಚಸ್ನ ಸಂಪೂರ್ಣ ಹಾಗೂ ಅವುಗಳ ಒಂದು ಭವಿಷ್ಯದ 5 ಅಂಶಗಳನ್ನು ಈ ಮ್ಯಾಕ್ಬೆತ್ಗೆ ತಿಳಿಸಿರ್ತವೆ. ನಂತರ ಈ ಒಂದು ನಾಟಕ ಪ್ರಾರಂಭವಾದಾಗ ಮೊದಲಿಗೆ ಈ ನಾಟಕದಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದೇ ಈ 3 ಜನ ವಿಚಸ್, 3 ಮಂತ್ರಗತ್ತೆಯರು. ಇಲ್ಲಿ ಮ್ಯಾಕ್ಬೆತ್ ಬಹಳ ನಿಷ್ಠಾವಂತನಾಗಿರ್ತಕ್ಕಂತಹ ಒಬ್ಬ ಅಧಿಕಾರಿಯಾಗಿರ್ತಾನೆ. ಈತ ಯಾವುದೇ ರೀತಿ ರಾಜನಾಗಬೇಕು ಅಂತಕ್ಕಂತಹ ಯಾವುದೇ ರೀತಿಯ ಆಸೆಯನ್ನು ಹೊಂದಿರೋದಿಲ್ಲ. ಈ 3 ವಿಚಸ್ ಆತನಿಗೆ ಕಾಣಿಸಿ ಆತನ ಮನಸ್ಸಿನಲ್ಲಿ ಈ ಭವಿಷ್ಯಗಳನ್ನು ಹೇಳ್ತವೆ. ಈ ಭವಿಷ್ಯಗಳನ್ನು ಮನಗೊಂಡಂತಹ ಅದನ್ನ ಅರ್ಥ ಮಾಡಿಕೊಂಡು ಇವುಗಳ ಬಗ್ಗೆ ಆಸೆಯನ್ನು ಬೆಳೆಸಿಕೊಂಡಂತಹ ಮ್ಯಾಕ್ಬೆತ್ ತಾನು ರಾಜನಾಗಬೇಕು ಅಂತಕ್ಕಂತಹ ಒಂದು ಹುಚ್ಚುತನವನ್ನು ತನ್ನಲ್ಲಿ ಬೆಳೆಸ್ಕೊಂಡು ಬಹಳಷ್ಟು ಅಪರಾಧಗಳನ್ನು ಮಾಡ್ತಾ ಹೋಗ್ತಾನೆ. ಇದು ಈ ನಾಟಕದಲ್ಲಿ ಬರ್ತಾ ಹೋಗ್ತಾ ಇದೆ. ಮೊದಲನೇ ಸೀಲ್ನಲ್ಲೇ ಕಾಣಿಸ್ಕೊಳ್ತಕ್ಕಂಥದ್ದು ಈ ಒಂದು 3 ವಿಚಸ್ ತುಂಬ ಇನ್ಫ್ಲೂಯೆನ್ಸನ್ನು ಮ್ಯಾಕ್ಬೆತ್ನ ಮೇಲೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ಈ 3 ವಿಚಸ್ಸು ಮ್ಯಾಕ್ಬೆತ್ನನ್ನು ಯಾವಾಗ ಭೇಟಿ ಮಾಡುತ್ತೆ ಅಂದರೆ ಆತ ಐರಿಷ್ ದೇಶದ ಮೇಲೆ ಯುದ್ಧಕ್ಕೆ ಹೋಗಿ ಐರಿಷ್ ಒಂದು ಸೈನ್ಯವನ್ನು ಸೋಲಿಸಿ ಹಿಂತಿರುಗಿ ಮನೆಗೆ ಬರ್ತಾ ಇರಬೇಕಾದ್ರೆ ಆ ಮ್ಯಾಕ್ಬೆತ್ ಮತ್ತು ಬ್ಯಾನ್ಕೋ ಇಬ್ಬರು ತುಂಬ ಪ್ರಾಣ ಸ್ನೇಹಿತರಾಗಿರ್ತಾರೆ. ಇಬ್ಬರೂ ಸಹ ಬಹಳ ಶೌರ್ಯದಿಂದ ಹೋರಾಡಿ ಐರಿಷನ್ನು ಸೋಲಿಸಿ ತುಂಬ ವಿಕ್ಟೋರಿಯಸ್ ವಿಜಯಗೊಂಡು ಅವರು ಹಿಂತಿರುಗಿ ಬರಬೇಕಾದ್ರೆ ಈ ಒಂದು ವಿಚಸ್ಸನ್ನು ಅವರು ಭೇಟಿ ಮಾಡ್ತಾರೆ. ಈ 3 ವಿಚಸ್ ಏನು ಮಾಡ್ತಾರೆ, ಮ್ಯಾಕ್ಬೆತ್ಗೆ ಈ 5 ಭವಿಷ್ಯಗಳನ್ನು ನುಡಿತಾರೆ. ಆತ ಬಹಳ ಬೇಗನೆ ಕೌಡಾರ್ ಮತ್ತು ಸ್ಕಾಟ್ಲ್ಯಾಂಡ್ನ ರಾಜನಾಗ್ತಾನೆ ಅಂತಕ್ಕಂಥ ವಿಷಯಗಳನ್ನು ತಿಳಿಸ್ತಾನೆ. ಹಾಗೆ
ಬನ್ಕೋಸ್ನ ಡಿಸೆಂಡೆಂಟ್ಸ್, ಬನ್ಕೋಸ್ನ ಮಗ ಅಥವಾ ಅವರ ಮೊಮ್ಮಕ್ಕಳು ರಾಜರಾಗ್ತಾರೆ ಅಂತಕ್ಕಂಥ ವಿಷಯಗಳನ್ನು ಎಲ್ಲವನ್ನ ಸಹ ಈ ವಿಚಸ್ ಮೊದಲನೇ ಬಾರಿಗೆ ಮೊದಲನೇ ಸೀನ್ನಲ್ಲಿ ಮ್ಯಾಕ್ಬೆತ್ಗೆ ತಿಳಿಸ್ತಾರೆ. ಆ ಒಂದು ಇನ್ಫಾರ್ಮೇಷನನ್ನು ಪಡೆದಕ್ಕಂತಹ ಒಬ್ಬ ಮ್ಯಾಕ್ಬೆತ್ ಅದನ್ನು ಮೊದಲಿಗೆ ನಂಬೋದಿಲ್ಲ. ಆದರೆ ಆತನಿಗೆ ಆ ಒಂದು ಸ್ಕಾಟ್ಲೆಂಡ್ನ ರಾಜನಾಗಿರ್ತಕ್ಕಂತಹ ಕಿಂಗ್ ಡನ್ಕನ್ನನ್ನು ಆ ಒಂದು ಮಾತು ಹೇಳ್ತಾನೆ, ನೀನು ಕೌಡಾರ್ನ ರಾಜನಾಗಬಹುದು ಅಂತಕ್ಕಂಥ ವಿಷಯವನ್ನು ತಿಳಿಸಿದಾಗ ಮ್ಯಾಕ್ಬೆತ್ಗೆ ಆ ಒಂದು 3 ವಿಚಸ್ನ ಒಂದು ಭವಿಷ್ಯದ ನುಡಿಗಳ ಬಗ್ಗೆ ಆತನಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತೆ. ಹೀಗೆ ನಂಬಿಕೆಯನ್ನು ಬೆಳೆಸ್ಕೊಂಡಂತಹ ಮ್ಯಾಕ್ಬೆತ್ ಬಹಳ ಆಸೆ ಪಡ್ತಾನೆ, ತಾನು ಕೂಡ ರಾಜನಾಗಬೇಕು, ತನ್ನ ಹೇಗಾದರೂ ಮಾಡಿ ಸ್ಕಾಟ್ಲೆಂಡನ್ನು ನಾನು ರಾಜನಾಗಿ ಆಳಬೇಕು ಅಂತಕ್ಕಂಥ ಒಂದು ಆ್ಯಂಬಿಷನನ್ನು ತನ್ನಲ್ಲಿ ಬೆಳೆಸ್ಕೊಂಡು ಅವುಗಳನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೆ, ಅವುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ತನ್ನ ಒಂದು ಪ್ಲ್ಯಾನನ್ನು ಮಾಡಿಕೊಳ್ತಾನೆ. ಇಲ್ಲಿ ಮೊದಲನೇದಾಗಿ ಮ್ಯಾಕ್ಬೆತ್ ಆ ವಿಚಸ್ಸನ್ನು ಭೇಟಿ ಮಾಡೋಕ್ಕಿಂತ ಮುಂಚೆ ಈಸ್ ದ ವೆರಿ ಹಾನೆಸ್ಟ್ ಮ್ಯಾನ್ ಫಾರ್ ಕಿಂಗ್ ಡನ್ಕನ್ಗೆ ಬಹಳ ಒಬ್ಬ ನಿಷ್ಠಾವಂತ ಸೈನ್ಯಾಧಿಕಾರಿಯಾಗಿರ್ತಾನೆ. ಇಲ್ಲಿ ಮ್ಯಾಕ್ಬೆತ್ ರಾಜನಾಗಲು ಮೊದಲನೆಯದಾಗಿ ಆತ ಆ ರಾಜನಾಗಿರ್ತಕ್ಕಂಥ ಡನ್ಕನ್ನನ್ನು ಕೊಲ್ಲಬೇಕಾಗತ್ತೆ. ತನ್ನ ಒಂದು ಆ್ಯಂಬಿಷನನ್ನು ಮ್ಯಾಕ್ಬೆತ್ತನ್ನು ಹೆಂಡತಿಗೆ ಹೇಳಿರ್ತಾನೆ. ಆ ಹೆಂಡತಿ ಸಹಾಯವನ್ನು ಪಡೆದು ಡನ್ಕನ್ನನ್ನು ಕರೆಸಿಕೊಂಡು ಆ ಡನ್ಕನ್ನನ್ನು ಈ ಮ್ಯಾಕ್ಬೆತ್ ಕೊಲೆ ಮಾಡ್ತಾನೆ. ಮೊದಲನೇದಾಗಿ ಆತ ರಾಜನಾಗಬೇಕಾದ್ರೆ ಮೊದಲನೇ ಅಡ್ಡಿ ಇದ್ದಿದ್ದು ಡನ್ಕನ್ ಕಿಂಗ ಇರ್ತಾನೆ, ಅವನನ್ನು ಕೊಲೆ ಮಾಡ್ತಾನೆ. ಆ ಕೊಲೆಯನ್ನು ಡನ್ಕನ್ನ ಮಗನಾಗಿರ್ತಕ್ಕಂಥ ಮ್ಯಾಲ್ಕಮ್ನ ಮೇಲೆ ಇಡ್ತಾನೆ. ರಾಜನಾಗುವ ಆಸೆಯಿಂದ ಡನ್ಕನ್ನ ಮಗ ಕೊಲೆ ಮಾಡಿರುವ ಹಾಗೆ ಇದನ್ನು ರೂಪಿಸ್ತಾನೆ. ಆಗ ಆ ಡನ್ಕನ್ನ ಮಗನಾಗಿರ್ತಕ್ಕಂತಹ ಮ್ಯಾಲ್ಕಮ್ ಏನು ಮಾಡ್ತಾನೆ, ಸ್ಕಾಟ್ಲ್ಯಾಂಡ್ಗೆ ಓಡಿ ಹೋಗ್ತಾನೆ. ಅದಾದ ನಂತರ ಮ್ಯಾಕ್ಬೆತ್ ರಾಜನಾಗ್ತಾನೆ. ರಾಜನಾದ ಮೇಲೆ ಆತನಿಗೆ ಒಂದು ಭಯ ಇರುತ್ತೆ. ಯಾಕಂದರೆ ಬನ್ಕೋ ತನ್ನ ಸ್ನೇಹಿತನಾಗಿರ್ತಕ್ಕಂತಹ ಬನ್ಕೋ ಆ 3 ವಿಚಸ್ ಭವಿಷ್ಯಗಳನ್ನು ಹೇಳಬೇಕಾದ್ರೆ ಜೊತೆಯಲ್ಲೇ ಇರ್ತಾನೆ. ಆದ್ದರಿಂದ ಬನ್ಕೋಗೆ ಡೌಟ್ ಬರಬಹುದು, ಮ್ಯಾಕ್ಬೆತ್ತೇ ಆ ಒಂದು ಡನ್ಕನ್ನ ಕೊಲೆ ಮಾಡಿ ಈಗ ರಾಜನಾಗಿದ್ದಾನೆ ಅಂತಕ್ಕಂಥದ್ದು ಬನ್ಕನ್ಗೆ ಡೌಟ್ ಬರಬಹುದು. ಹಾಗೂ ಬನ್ಕೋ ಏನಿರ್ತಾನೆ ಆತನ ಮಗ ಅಥವಾ ಮೊಮ್ಮಕ್ಕಳು ರಾಜರಾಗ್ತಾರೆ ಅಂತಕ್ಕಂಥ ಒಂದು ಭವಿಷ್ಯವನ್ನು ಹೇಳಿದ್ದರಿಂದ ಆ ಮ್ಯಾಕ್ಬೆತ್ ಏನು ಮಾಡ್ತಾನೆ, ಆ ಬನ್ಕೋನ್ನು ಕೂಡ ಸಾಯಿಸೋದಕ್ಕೆ ಮುಂದಾಗ್ತಾನೆ. ಮ್ಯಾಕ್ಬೆತ್ ಏನು ಮಾಡ್ತಾನೆ, ಆ 3 ವಿಚಸ್ನ ಪ್ರಾಪಸಿಸನ್ನು ಮನಸ್ಸಲ್ಲಿಟ್ಕೊಂಡು ಬನ್ಕೋಸ್ ಮತ್ತು ಬನ್ಕೋಸ್ನ ಮಗನನ್ನು ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಆದರೆ ಆ ಪ್ಲ್ಯಾನಲ್ಲಿ ಮ್ಯಾಕ್ಬೆತ್ ಬನ್ಕೋನ ಸಾಯಿಸ್ತಾನೆ, ಆದರೆ ಆತನ ಮಗ ಏನು ಮಾಡ್ತಾನೆ, ತಪ್ಪಿಸ್ಕೊಂಡು ಓಡೋಗ್ತಾನೆ. ಹೀಗೆ ಏನು ಮಾಡ್ತಾನೆ, ಆ ಒಂದು ವಿಚಸ್ನ ಪ್ರಭಾವದಿಂದ 3 ವಿಚಸ್ ಹೇಳಿರ್ತಕ್ಕಂಥ ಪ್ರಾಪಸಿಸ್ ಆ ಭವಿಷ್ಯಗಳ ಪ್ರಭಾವದಿಂದ ಮ್ಯಾಕ್ಬೆತ್ ಏನು ಮಾಡ್ತಾನೆ, ಇಲ್ಲಿ ಕೊಲೆಗಳನ್ನು ಮಾಡ್ತಾ ಹೋಗ್ತಾನೆ. ತಾನು ತನ್ನ ಪ್ರಾಣ ಸ್ನೇಹಿತನಾದ ತನ್ನ ಜೊತೆಗಾರನಾಗಿರ್ತಕ್ಕಂಥ ತನ್ನ ಒಂದು ಸೈನ್ಯಾಧಿಕಾರಿ ತನ್ನ ಜೊತೆಯಲ್ಲೇ ಇದ್ದಂತಹ ಜೊತೆಗಾರನನ್ನು ಸಹ ಈ ವಿಚಸ್ನ ಪ್ರಭಾವಕ್ಕೆ ಒಳಗಾಗಿ ಸಾಯಿಸ್ತಾನೆ. ಆ ಸ್ಕಾಟ್ಲೆಂಡ್ನ ರಾಜನಾಗ್ತಾನೆ ಮ್ಯಾಕ್ಬೆತ್. ಹಾಗೆ ಬನ್ಕೋನ ಸಾಯಿಸಿದ ನಂತರ ಮ್ಯಾಕ್ಬೆತ್ ಏನು ಮಾಡ್ತಾನೆ, ಮತ್ತೊಮ್ಮೆ ಆ 3 ವಿಚಸ್ಸನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡಿದಾಗ ಆ 3 ವಿಚಸ್ ಏನು ಮಾಡ್ತಾರೆ, ಅವನಿಗೆ 3 ಅಪರೇಷನ್ ಮೀನ್ಸ್ ಒಂದು ರೀತಿಯ ದೆವ್ವಗಳನ್ನು ತೋರಿಸ್ತಾರೆ. ಅದರಲ್ಲಿ ಮೊದಲನೇದಾಗಿ ಆರ್ಮರ್ಡ್ ಹೆಡ್, ಅಂದರೆ ತಲೆಗೆ ಒಂದು ಸೈನ್ಯದ ಒಂದು ರಕ್ಷಣಾ ಕವಚವನ್ನು ಹೊಂದಿರತಕ್ಕಂಥ ಒಂದು ತಲೆಯನ್ನು ತೋರಿಸಿದಾಗ ಅದು ಮೆಕ್ಡಫ್ನ ಬಗ್ಗೆ ನೀನು ಎಚ್ಚರಿಕೆಯಿಂದ ಇರು ಅಂತೇಳಿ ಮೆಕ್ಬೆತ್ಗೆ ತಿಳಿಸುತ್ತೆ. ಎರಡನೆಯ ಒಂದು ಅಪರೇಷನ್ ಅವನಿಗೆ ಬಂದು ಒಂದು ರಕ್ತ ತುಂಬಿದ ಬೇಬಿಯ ರೂಪದಲ್ಲಿ ಬಂದು ಆತನಿಗೆ ಒಂದು ವಾರ್ನಿಂಗನ್ನು ಕೊಡುತ್ತೆ, ಬೋಲ್ಡ್ ಆ್ಯಂಡ್ ಬಿ ಬ್ರೇವ್, ನೀನು ತುಂಬ ಧೈರ್ಯದಿಂದ ಇರಬೇಕು ಅಂತಕ್ಕಂಥದ್ದನ್ನು ಹೇಳುತ್ತೆ. ಮತ್ತು ನೋ ಮ್ಯಾನ್ ಬಾರ್ನ್ ಆಫ್ ವುಮೆನ್ ವುಡ್ ಆರ್ ಮೀಮ್, ಅಂದರೆ ಹೆಣ್ಣಿಗೆ ಹುಟ್ಟಿರ್ತಕ್ಕಂಥ ಯಾವುದೇ ಗಂಡು, ಹೆಣ್ಣಿನ ಹೊಟ್ಟೆಯಿಂದ ಜನನವಾಗಿರ್ತಕ್ಕಂಥ ಯಾವುದೇ ಗಂಡು ನಿನ್ನನ್ನು ಕೊಲ್ಲೋದಿಲ್ಲ ಅನ್ನೋದನ್ನು ಹೇಳುತ್ತೆ. ಆದರೆ ಲಾಸ್ಟ್ ಅಪರೇಷನ್ ಏನು ಬರುತ್ತೆ, ಒಂದು ಕಿರೀಟ ಧಾರಣೆ ಆಗಿರ್ತಕ್ಕಂಥ ಚೈಲ್ಡ್, ಒಂದು ರಾಜನಾಗಿರ್ತಕ್ಕಂಥ ಒಂದು ಮಗು ಕೈಯಲ್ಲಿ ಒಂದು ಮರವನ್ನು ಇಟ್ಕೊಂಡು ಕಾಣಿಸುತ್ತೆ. ಆ ಒಂದು ಕೊನೆಯ ದೆವ್ವ ಅಂತಲೇ ಹೇಳ್ಬೋದು. ಅದು ಮೆಕ್ಬೆತ್ಗೆ ಏನು ಹೇಳುತ್ತಪ್ಪ ಅಂದರೆ, ನಿನ್ನನ್ನು ಸೋಲಿಸ್ತಕ್ಕಂಥದ್ದು ಬರ್ನಾಮ್ ವುಡ್ ಮೀನ್ಸ್ ಬರ್ನಾಮ್ ಕಾಡು ಡನ್ಶೇನ್ ಹಿಲ್ಲನ್ನು ಹತ್ತಿ ಬಂದಾಗ ಮಾತ್ರ ನನ್ನ ಸೋಲಿಸಲು ಸಾಧ್ಯ ಅಂತ ಹೇಳುತ್ತೆ. ಈ ಒಂದು ಭವಿಷ್ಯಗಳನ್ನು ಕೇಳಿಸ್ಕೊಂಡಂಥ ಮೆಕ್ಬೆತ್ಗೆ ನನ್ನನ್ನು ಯಾರೂ ಕೊಲ್ಲೋದಿಲ್ಲ ಅಂತಕ್ಕಂಥ ಒಂದು ಆಸೆ ಹುಟ್ಟಿದೆ. ಯಾಕಂದರೆ ಹೆಣ್ಣಿನ ಗರ್ಭದಿಂದ ಬಂದಿರತಕ್ಕಂಥ ಯಾವ ಮಗುನೂ ಈತನನ್ನು ಜನನವಾಗಿರೋ ಮಗು ಗಂಡು ಸಾಯಿಸೋಕ್ಕೆ ಚಾನ್ಸ್ ಇಲ್ಲ. ಹಾಗೂ ಬರ್ನಾಮ್
ಕಾಡು ಬೆಟ್ಟವನ್ನು ಹತ್ತೋದು ಅಂದರೆ ಅದು ಕಷ್ಟ, ಅದು ನಂಬಲು ಆಗೋದಿಲ್ಲ. ಸೊ ನನ್ನನ್ನು ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮ್ಯಾಕ್ಬೆತ್ ನಂಬ್ತಾನೆ. ಹೀಗಿರಬೇಕಾದ್ರೆ ಆ ಮ್ಯಾಕ್ಬೆತ್ ಏನು ಮಾಡ್ತಾನೆ, ಅವುಗಳ ಮಾತುಗಳನ್ನು ನಂಬಿ ತಾನು ಹಾಗೆ ಇರ್ತೀನಿ ಅಂದ್ಕೋತಾನೆ. ಹೀಗೆ ಒಂದು ದಿವಸ ಏನಾಗುತ್ತೆ, ಆ ಮ್ಯಾಕ್ಬೆತ್ ಈ 3 ವಿಚಸ್ ಹೇಳಿರ್ತಕ್ಕಂಥದ್ದು ಒಂದು ಪ್ರಾಕ್ಟಿಕಲಿ ನಂಬ್ತಾ ಇರ್ತಾನೆ. ಆದರೆ ಆ 3 ವಿಚಸ್ ಆತನಿಗೆ ಇಂಡೈರೆಕ್ಟಾಗಿ ಒಂದು ಫಾಲ್ಸ್ ಇನ್ಫಾರ್ಮೇಷನನ್ನು ಕೊಟ್ಬಿಟ್ಟಿರುತ್ತೆ. ಅದಾದ ನಂತರ ಮ್ಯಾಕ್ಬೆತ್ ಒಂದು ಬಾರಿ ಮ್ಯಾಕ್ಡಫ್ನ ಬಗ್ಗೆ ಹೇಳಿರುತ್ತೆ, ಆ ವಿಚಸ್ ಹೇಳಿರುತ್ತೆ, ಮ್ಯಾಕ್ಡಫ್ನ ಬಗ್ಗೆ ಹುಷಾರಾಗಿರುವಂತಕ್ಕಂಥ ವಿಷಯವನ್ನು ಹೇಳಿರುತ್ತೆ. ಆ ಮ್ಯಾಕ್ಡಫ್ ಏನು ಮಾಡ್ತಾನೆ, ಓಡೋಗಿರ್ತಕ್ಕಂಥ ಮ್ಯಾಕ್ಬೆತ್ ಇಂಗ್ಲೀಷರ ಒಂದು ಐರಿಷ್ನ ಸಹಾಯವನ್ನು ಪಡೆದು ಮ್ಯಾಕ್ಬೆತ್ನ ಮೇಲೆ ದಾಳಿ ಮಾಡ್ತಾನೆ. ಆ ದಾಳಿ ಮಾಡಬೇಕಾದ್ರೆ ಆತ ಏನು ಮಾಡ್ತಾನೆ, ಆ ಬರ್ನ್ಯಾಮ್ ಫಾರೆಸ್ಟ್, ಆ ಕಾಡಿನ ಮರಗಳ ಮೇಲೆ ಎಲ್ಲ ಸೈನಿಕರು ಕೂತು ಮ್ಯಾಕ್ಬೆತ್ನ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾ ಇರ್ತಾರೆ, ಆ ಮರಗಳಲ್ಲಿ ಬರ್ತಾ ಇರ್ತಾರೆ. ಇದನ್ನು ನೋಡಿದಂಥ ಮ್ಯಾಕ್ಬೆತ್ ಇದೇನು ಆ ಕಾಡಿನಿಂದ ಸೈನಿಕರು ಬರ್ತಾ ಇರೋದು, ಆ ಕಾಡೆ ಎದ್ದು ಬಂದ ಹಾಗೆ ಆ ಮ್ಯಾಕ್ಬೆತ್ಗೆ ಕಾಣುತ್ತೆ. ಇದನ್ನು ಮನಗಂಡಂತಹ ಮ್ಯಾಕ್ಬೆತ್, ಇದು ಆ ವಿಚಸ್ ಹೇಳಿರ್ತಕ್ಕಂತಹ ಒಂದು ಭವಿಷ್ಯ ನುಡಿ ಹಾಗೆ ಕಾಣ್ತಾ ಇದೆಯಲ್ಲ ಅಂತ ಅಂದ್ಕೋತಾನೆ. ಆದರೆ ಆ ಮ್ಯಾಕ್ಬೆತ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಆ ಮ್ಯಾಕ್ಡಫ್ ಅಂತಕ್ಕಂಥವನು ನಿಜವಾಗಲೂ ಜನನವಾಗಿರ್ತಕ್ಕಂಥದ್ದು ಆಗಿರೋದಿಲ್ಲ. ಮ್ಯಾಕ್ಡಫ್ನ ತಾಯಿ ಸತ್ತ ನಂತರ ಆ ಮ್ಯಾಕ್ಡಫನ್ನು, ಆ ತಾಯಿಯ ಗರ್ಭವನ್ನು ಕೊಯ್ದು ಆಚೆ ತೆಗೆದಿರ್ತಾರೆ. ಅಂದರೆ ಆ ತಾಯಿ ಸತ್ತ ನಂತರ ಹೊಟ್ಟೆಯಲ್ಲೇ ಮಗು ಬದುಕಿರ್ತಕ್ಕಂಥ ವಿಷಯ ಗೊತ್ತಾಗಿ ಮ್ಯಾಕ್ಡಫನ್ನು ಹೊಟ್ಟೆಯನ್ನು ಕೊಯ್ದು ಆತನ ಜನನ ಆಗಿರುತ್ತೆ. ಅಂದರೆ ಆತ ಜನಿಸಿರೋದಿಲ್ಲ, ಆ ತಾಯಿಯ ಗರ್ಭದಿಂದ ಹೊರಗೆ ಬರ್ತಕ್ಕಂಥ ತಾಯಿ ಸತ್ತ ನಂತರ ಬಂದಿರ್ತಾನೆ. ಸೊ ಅವನು ಹೆಣ್ಣಿಗೆ ಹುಟ್ಟಿರೋದಿಲ್ಲ ಅಂತಕ್ಕಂಥ ವಿಷಯ ಗೊತ್ತಾದಾಗ ಮ್ಯಾಕ್ಬೆತ್ ಏನು ಮಾಡ್ತಾನೆ, ತನ್ನಲ್ಲೇ ಕುಗ್ಗಿ ಹೋಗ್ತಾನೆ. ಆ ಹೇಳಿರ್ತಕ್ಕಂಥ ಭವಿಷ್ಯಗಳು ನನಗೆ ಮುಳುವಾಯಿತು ಅಂತ ಅಂದ್ಕೋತಾನೆ. ಆ ಮ್ಯಾಕ್ಡಫ್ ಏನು ಮಾಡ್ತಾನೆ, ಮ್ಯಾಕ್ಬೆತ್ತನ್ನು ಸಾಯಿಸ್ತಾನೆ. ಈ ರೀತಿ ಆ 3 ವಿಚಸ್ ಏನು ಮಾಡ್ತವೆ, ಮ್ಯಾಕ್ಬೆತ್ನ ಜೀವನದಲ್ಲಿ ಚೇಂಜಸ್ಸನ್ನು ತಗೊಬರುತ್ತೆ. ಆ 3 ವಿಚಸ್ ಏನಾದರೂ ಮ್ಯಾಕ್ಬೆತ್ನ ಮೀಟ್ ಮಾಡಲಿಲ್ಲ ಅಂದಿದ್ರೆ ಮ್ಯಾಕ್ಬೆತ್ ಒಬ್ಬ ನಿಷ್ಠಾವಂತ ಸೈನ್ಯಾಧಿಕಾರಿಯಾಗಿ ಮುಂದುವರಿತಾ ಇದ್ದ. ಆತನಿಗೇನಾದರೂ ರಾಜನಾಗುವ ಯೋಗ ಇದ್ದಿದ್ದರೆ ಆತ ರಾಜನಾಗ್ತಾ ಇದ್ದ. ಯಾವುದೇ ರೀತಿಯ ಕೊಲೆಗಳನ್ನು ಮಾಡ್ತಾ ಇರಲಿಲ್ಲ. ತಾನು ರಾಜನಾಗಬೇಕಂತಕ್ಕಂಥ ಒಂದು ಆಸೆ, ಆಂಬಿಷನನ್ನು ಇಟ್ಕೊಂಡು ಡಂಕನ್ ಕಿಂಗನ್ನು, ತನ್ನ ಸ್ನೇಹಿತನಾಗಿದ್ದಕ್ಕಂಥ ಬನ್ಕೋನ, ತನ್ನ ಮಗನನ್ನು ಈ ರೀತಿ ಸಾಯಿಸ್ತಕ್ಕಂಥ ಯಾವುದೇ ರೀತಿಯ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಅವನೊಬ್ಬ ಶ್ರೇಷ್ಠ ಸೇನಾಧಿಕಾರಿಯಾಗಿ ಉಳಿತಾ ಇದ್ದ. ಆ 3 ವಿಚಸ್ನ ಪ್ರಾಪಸಿಸ್, ಭವಿಷ್ಯಗಳ ಮಾತಿಗೆ ತಲೆ ಕೊಟ್ಟು ತನ್ನ ಮನಸ್ಸಲ್ಲಿ ರಾಜನಾಗಬೇಕಂತಕ್ಕಂತಹ ಒಂದು ಆಸೆಯನ್ನು ಏರಿಸಿಕೊಂಡಂತಹ ಮ್ಯಾಕ್ಬೆತ್ ಒಬ್ಬ ಕೊಲೆಗಾರನಾಗಿ ಕೊನೆಯಲ್ಲಿ ಆ ನಾಟಕದ ಕೊನೆಯಲ್ಲಿ ಒಬ್ಬ ದುರಂತ ಕಂಡ ನಾಯಕನಾಗಿ ಸಾವನ್ನು ಅಪ್ತಾನೆ. ಇದು ಈ ಮ್ಯಾಕ್ಬೆತ್ 3 ವಿಚಸ್ನ ಸಂಕ್ಷಿಪ್ತವಾಗಿರ್ತಕ್ಕಂತಹ ಸಮರಿ. ಈ ಸಾರಾಂಶವನ್ನು ಇಂಗ್ಲೀಷ್ನಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕ್ ನೀಡಲಾಗಿದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಇಂಗ್ಲೀಷ್ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಎಲ್ಲರಿಗೂ ಧನ್ಯವಾದಗಳು.